ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ವಿವಿಧ ಮುಖಂಡರು ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ. ಕೇರಳದ ಕೋಯಿಕೋಡ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ರ್ಯಾಲಿ ನಡೆಸಿದರು. ಬಳಿಕ ಅವರು ಅಗ್ನಿಪಥ್ ಯೋಜನೆಯು ಭಾರತೀಯ ಸೇನೆಗೆ ಮತ್ತು ದೇಶವನ್ನು ರಕ್ಷಿಸುವ ಕನಸು ಕಾಣುತ್ತಿರುವ ವೀರ ಯುವಕರಿಗೆ ಅವಮಾನವಾಗಿದೆ. ಪ್ರಧಾನಿಯವರ ಕನಸನ್ನು ಸೇನೆಯ ಮೇಲೆ ಹೇರಲಾಗಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ತಕ್ಷಣ ರದ್ದುಗೊಳಿಸುವುದಾಗಿ ಅವರು ತಿಳಿಸಿದರು. And immediately after getting the road contract, he pays the BJP in electoral bond. So sometimes in small towns, in the streets, there are people who extort money. They will threaten somebody and they'll say, "Give me money." You know that in every town there are 500 people here, in every street there is somebody who threatens somebody, say, "I'll break your legs if you don't give me money." In the street is called extortion. Extortion. No, they Malayalam how to say. ಇದಕ್ಕೂ ಮುನ್ನ ಕೇರಳದ ವೈನಾಡು, ಸುಲ್ತಾನ್ ಬತ್ತೇರಿ, ಪುಲ್ಪಲ್ಲಿ ಮತ್ತು ಮಾನಂತವಾಡಿಯಲ್ಲಿ ನಡೆದ ರೋಡ್ ಶೋಗಳಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿ ಪಕ್ಷದ ಪರ ಮತಯಾಚಿಸಿದರು. तस्वीरें जहां राहुल गांधी चुनाव प्रचार अभियान के तहत एक रोड शो कर रहे हैं। लगातार अलग अलग क्षेत्रों में और खासतौर से वायनाड की अगर बात की जाए, राहुल गांधी का संसदीय क्षेत्र ये जहां पर वो पहुंचे। ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಇಂದು ಅಸ್ಸಾಂನ ಜೊರ್ಹಾಟ್ನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಗಾಲ್ಯಾಂಡ್ಗೆ ಭೇಟಿ ನೀಡಿ ದಿಮಾಪುರದಲ್ಲಿಂದು ನಡೆಯಲಿರುವ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ.